ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಬಿಜೆಪಿ ಭಿನ್ನಮತದ ಬೇಗೆಯಲ್ಲಿ ಮುಂದುವರಿತಾ ಇದೆ. ಶೆಟ್ಟರ್ಗೆ ಟಿಕೆಟ್ ಘೋಷಣೆ ಆಗದಿದ್ದಕ್ಕೆ ಮುಂದುವರಿತಾ ಇದೆ ಅಸಮಾಧಾನ. ಹಾಲಿ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ನೀಡಲಾಗಿದೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ. ಹೀಗಾಗಿ ಶೆಟ್ಟರ್ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಇವತ್ತು ಸಭೆ ಮಾಡ್ತಾರಂತೆ. ನಿನ್ನೆ ಹುಬ್ಬಳ್ಳಿಯ ಬಿಜೆಪಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮ್ಮೇಳನ ಆಯಿತು. ಜಗದೀಶ್ ಶೆಟ್ಟರ್ ಬಣದ ಬಹುತೇಕ ಮುಖಂಡರು ಗೈರಾಗಿದ್ರು. ಧಾರವಾಡ ಲೋಕಸಭಾ ಕ್ಷೇತ್ರದ ವಿವಿಧೆಡೆಯಿಂದ ಆಗಮಿಸಿದ್ದ ಜನತೆ, ಆದರೆ ಶೆಟ್ಟರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮುಖಂಡರು ಕಾರ್ಯಕರ್ತರು ಗೈರಾಗಿದ್ದರು. ಜೋಶಿ ಬಣದಲ್ಲಿ ಗುರುತಿಸಿಕೊಂಡ ನಾಯಕರು ಮಾತ್ರ ಉಪಸ್ಥಿತಿಯಾಗಿದ್ದರು. ಅಲ್ಲಿಗೆ ಅರ್ಥ ಆಗುತ್ತೆ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎರಡು ಹೋಳಾಗಿದೆ, ಎರಡು ಟೀಮ್ಗಳಾಗಿದ್ದಾವೆ, ಬಣಗಳಾಗಿದ್ದಾವೆ. ಬಣ ರಾಜಕೀಯ ಅಲ್ಲಿ ನೋಡ್ತಾ ಇದ್ದೇವೆ. ಇಂಥ ಹೊತ್ತಿನಲ್ಲಿ ಚುನಾವಣೆ ಎದುರಿಸಬೇಕಾದ ಸನ್ನಿವೇಶ ಇದೆ. ಈ ಸ್ಥಿತಿಯನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾವು ಗಮನಿಸಿದ್ವಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕಟ್ ಮಾಡಲಾಯಿತು, ಮಿಸ್ ಮಾಡಲಾಯಿತು. ಅಲ್ಲಿಂದ ಬೇಸರಗೊಂಡಂಥ ಜಗದೀಶ್ ಶೆಟ್ಟರ್ ನೇರವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ ಟಿಕೆಟ್ ಪಡೆದು ಚುನಾವಣೆಯನ್ನು ಎದುರಿಸಿದ್ರು, ಸೋತಿದ್ರು. ಕಾಂಗ್ರೆಸ್ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಗೌರವವಾಗಿ ನಡೆಸ್ಕೊಳ್ಬೇಕೆನ್ನುವ ಕಾರಣಕ್ಕಾಗಿ ಅವರನ್ನು MLC ಮಾಡಲಾಯಿತು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅವರನ್ನು ಸಚಿವರನ್ನಾಗಿ ಮಾಡ್ತಿದ್ರೋ ಇಲ್ವೋ ಅಂತ ಹೇಳಿ. ಆದರೆ ಮತ್ತೆ ಗರ್ವಾಪ್ಸಿ ಅಗೇನ್ ನಾನು BJPಗೆ ಮರಳಬೇಕು ಅಂತ ಹೇಳಿ ವಾಪಸ್ಸಾಗಿದ್ದಾರೆ. ವಾಪಸ್ಸಾದ ನಂತರವಾದರೂ ಅವರಿಗೆ ಸಿಗಬೇಕಾದಂಥ ಬೆಲೆ ಗೌರವ ಸಿಗ್ತಾ ಈಗ ನೋಡ್ತಾ ಇದ್ದೇವೆ. ಅಗೇನ್ ಮತ್ತೆ ಜಗದೀಶ್ ಶೆಟ್ಟರ್ ಇನ್ ಟ್ರಬಲ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಜಗದೀಶ್ ಶೆಟ್ಟರ್ ಈಗ ಅಸಮಾಧಾನಗೊಂಡಿದ್ದಾರೆ, ಬಣ ರಾಜಕೀಯದಲ್ಲಿ ಸೃಷ್ಟಿಯಾಗಿದೆ. ಬಟ್ ಆಪ್ಷನ್ ಏನು ಉಳ್ಕೊಂಡಿದೆಯಾ ಅಂತ? ದಶರಥ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ಪಕ್ಷದ ಮೇಲೆ ಮುನಿಸಿಕೊಂಡು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತೇಳಿ ದೇಶದ ಮತ್ತು ರಾಜ್ಯದ ಎಲ್ಲಾ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿ, ಅದು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಸೇರ್ಪಡೆ ಆದ್ರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕೆ ನಿಂತಿದ್ರು, ಪರಾಭವಗೊಂಡ ನಂತರ ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಇಲ್ಲಿ ಪರಿಷತ್ ಸದಸ್ಯರನ್ನಾಗಿ ಮಾಡ್ತು. ಪರಿಷತ್ ಸದಸ್ಯರನ್ನು ಸಹಿತ ಇಲ್ಲಿ ತಿರಸ್ಕರಿಸಿ ಜಗದೀಶ್ ಶೆಟ್ಟರ್ ಮತ್ತೆ ಇಲ್ಲಿ ಗರ್ ವಾಪಸ್ ಆದ ನಂತರ ಕೆಲವೊಂದು ಬೇಡಿಕೆಗಳನ್ನ ಜಗದೀಶ್ ಶೆಟ್ಟರ್ ಇಟ್ಟಿದ್ರು. ಅದು ಬಿಜೆಪಿ ಹೈಕಮಾಂಡ್ ಮೇಲೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ, ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕು, ಇಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ, ಲಿಂಗಾಯತ ಮತಗಳು ಇಲ್ಲಿ ನಿರ್ಣಾಯಕ ಆಗ್ತಾರಿಂದ ನಾನು ಧಾರವಾಡ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಕಳೆದುಕೊಂಡಿದ್ದೀನಿ. ಆ ಕಳೆದುಕೊಂಡ ಸ್ಥಾನವನ್ನ ಇಲ್ಲಿ ಮರಳಿ ತುಂಬಬೇಕಂದ್ರೆ ನನಗೆ ನೀವು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು. ಮುಂಬರುವ ಲೋಕಸಭಾ ಚುನಾವಣೆ ಅವಾಗ ಕಳೆದ 3 ತಿಂಗಳ ಹಿಂದ್ಗಡೆ ಮುಂಬರುವ ಲೋಕಸಭಾ ಚುನಾವಣೆಗೆ ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತೇಳಿ ಜಗದೀಶ್ ಶೆಟ್ಟರ್ ಬೇಡಿಕೆ ಇಟ್ಟರು. ಜಗದೀಶ್ ಶೆಟ್ಟರ್ ಇನ್ನೊಂದು ಅಂತಂದ್ರೆ, ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಕೊಡಬೇಕು, ಇನ್ನೊಂದು ನೀವು ಧಾರವಾಡ ಕೊಡದೆ ಹೋದ್ರೆ ಹಾವೇರಿಗಾದ್ರೂ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಜಗದೀಶ್ ಶೆಟ್ಟರ್ ಇದ್ರು. ಅದಕ್ಕೆ ಎಲ್ಲಾ ರೀತಿಯಾದಂತಹ ಗ್ರೀನ್ ಸಿಗ್ನಲ್ ನೀಡಿದಂತಹ ಬಿಜೆಪಿ ಹೈಕಮಾಂಡ್ ಅವ್ರನ್ನ ಮರಳಿ ಇಲ್ಲಿ ಪಕ್ಷದ ಶಾಲನ್ನ ಹಾಕಿ ಬರಮಾಡಿಕೊಂಡು, ಅದು ಯಾವ ಮಟ್ಟಿಗೆ ರತ್ನ ಗಂಬಳಿಯನ್ನ ಹಾಸಿ ಜಗದೀಶ್ ಶೆಟ್ಟರ್ನ ಮರಳಿ ಇಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಿತು. ಆ ಸೇರ್ಪಡೆಗೊಂಡ ನಂತರ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಮೊನ್ನೆ ಅಷ್ಟೇ ಟಿಕೆಟ್ ಘೋಷಣೆ ಆಗಿದೆ. ಟಿಕೆಟ್ ಘೋಷಣೆಯಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಇಲ್ಲ, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲ. ಹೀಗಾಗಿ ಅದೇ ಒಂದು ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಈಗಾಗಲೇ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದಾರೆ. ಮತ್ತು ಜಗದೀಶ್ ಶೆಟ್ಟರ್ಗೆ ನಿನ್ನೆ ಖುದ್ದಾಗಿ ಅಮಿತ್ ಶಾ ಅವರು ಫೋನ್ ಮಾಡಿ ನೀವು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಅಂತೇಳಿ ಒಂದು ಸೂಚನೆಯನ್ನ, ಒಂದು ಸಲಹೆಯನ್ನು ನೀಡಿದ್ರೆ. ಆದ್ರೆ ಬೆನ್ನಲ್ಲೇ ನಿನ್ನೆ ಇಲ್ಲಿ ಹುಬ್ಬಳ್ಳಿಯ ಒಂದು ಗೋಕುಲ್ ಗಾರ್ಡನ್ ಅಲ್ಲಿ ಹಿಂದುಳಿದ ವರ್ಗಗಳ ಒಂದು ಸಮಾವೇಶ ಇತ್ತು. ಅದು ಬಿಜೆಪಿಯದ್ದು. ಆ ಒಂದು ಸಮಾವೇಶದ ಉದ್ಘಾಟನೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರ್ ಬಣ ಇಲ್ಲಿ ಗುರುಸ್ಕೊಳ್ಬೇಕಾಗಿತ್ತು. ಒಂದ್ ಕಡೆ ಆ ಜಗದೀಶ್ ಶೆಟ್ಟರ್ ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಿನ್ನಮತ ಸ್ಫೋಟವಾಗಿದೆ, ಬಣಗಳ ರಾಜಕಾರಣ ಈಗಾಗಲೇ ಅಂತ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದ್ದು ಒಂದು ಬಣ ಮತ್ತು ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಬಣ, 2 ಬಣಗಳಾಗಿವೆ. ಆ 2 ಬಣಗಳಲ್ಲಿ ನಿನ್ನೆ ಒಂದು ಹಿಂದುಳಿದ ವರ್ಗಗಳ ಒಂದು ಸಮಾವೇಶ ಏನಿತ್ತು. ಆ ಒಂದು ಸಮಾವೇಶದಲ್ಲಿ ಜೋಶಿ ಅವರ ಬಣ ಮಾತ್ರ ಇಲ್ಲಿತ್ತು. ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು. ಆದ್ರೆ ಆ ಕಾರ್ಯಕ್ರಮದಿಂದ ಏನು ಶೆಟ್ಟರ್ ಬಣ ದೂರ ಉಳಿದು ಅಂತರವನ್ನ ಕಾಯ್ದುಕೊಂಡ್ರೆ ಇದನ್ನೆಲ್ಲವೂ ನೋಡಿದಾಗ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಇಲ್ಲಿ ಸಾಬೀತಾಗಿದೆ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.